ಖಂಡಿತ ಐಪಿಎಲ್ 2026ರ ಹಿನ್ನೆಲೆಯಲ್ಲಿ ವಿರಾಟ್ ಕೊಹ್ಲಿ ಅವರ ಸಿದ್ಧತೆ, ವದಂತಿಗಳು ಮತ್ತು ಅವರ ಮುಂದಿರುವ ದಾಖಲೆಗಳ ಕುರಿತಾದ ಸಮಗ್ರ ವರದಿ ಇಲ್ಲಿದೆ. ವಿರಾಟ್ ಕೊಹ್ಲಿ ಐಪಿಎಲ್ 2026ರ ಸಿದ್ಧತೆ ಮತ್ತು ಇತ್ತೀಚಿನ ಬೆಳವಣಿಗೆಗಳು. ಭಾರತೀಯ ಕ್ರಿಕೆಟ್ನ ದೈತ್ಯ ಆಟಗಾರ ವಿರಾಟ್ ಕೊಹ್ಲಿ ಸದ್ಯ ಐಪಿಎಲ್ 2026ರ ಐಪಿಎಲ್ 2026 ಆರಂಭದ ಸನಿಹದಲ್ಲಿದ್ದಾರೆ. ಕಳೆದ ಬಾರಿ 2025 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ನಂತರ ಈ ಬಾರಿ ಹಾಲಿ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಳ್ಳುವ ದೊಡ್ಡ ಜವಾಬ್ದಾರಿ ತಂಡದ ಮೇಲಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೊಹ್ಲಿ ಅವರ ಮೇಲೆ ಅಭಿಮಾನಿಗಳ ನಿರೀಕ್ಷೆ ಬೆಟ್ಟದಷ್ಟಿದೆ. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ವದಂತಿಗಳು ಮತ್ತು ಮೈದಾನದ ಹೊರಗಿನ ಅವರ ನಡೆಗಳು ಸುದ್ದಿಯ ಕೇಂದ್ರಬಿಂದುವಾಗಿವೆ. ವದಂತಿಗಳಿಗೆ ನಗುವಿನ ಉತ್ತರ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ವೇಗವಾಗಿ ಹರಡಿತ್ತು. ಅದೇನೆಂದರೆ ಐಪಿಎಲ್ ಪಂದ್ಯಗಳ ಬಿಡುವಿನ ಸಮಯದಲ್ಲಿ 3 ದಿನಗಳಿಗಿಂತ ಹೆಚ್ಚು ಗ್ಯಾಪ್ ಇದ್ದಾಗ ಲಂಡನ್ನಲ್ಲಿರುವ ತಮ್ಮ ಕುಟುಂಬವನ್ನು ಭೇಟಿಯಾಗಲು ಹೋಗಿ ಬರಲು ಕೊಹ್ಲಿ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಬಳಿ ಚಾರ್ಟರ್ಡ್ ವಿಮಾನದ ಚಾರ್ಟರ್ಡ್ ಫ್ಲೈಟ್ ಬೇಡಿಕೆ ಇಟ್ಟಿದ್ದಾರೆ ಎಂಬುದು. ಈ ಸುದ್ದಿಯು ಅಭಿಮಾನಿಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈ ವದಂತಿಯನ್ನು ಸ್ವತಃ ವಿರಾಟ್ ಕೊಹ್ಲಿ ಅವರೇ ತಳ್ಳಿಹಾಕಿದ್ದಾರೆ. ಮಾರ್ಚ್ 22ರಂದು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಈ ಸುದ್ದಿಯ ಸ್ಕ್ರೀನ್ಶಾಟ್ ಹಂಚಿಕೊಂಡ ಅವರು ಕೇವಲ ನಗುವ ಎಮೋಜಿ, ಲಾಫಿಂಗ್ ಎಮೋಜಿ ಹಾಕುವ ಮೂಲಕ ಇದು ಶುದ್ಧ ಸುಳ್ಳು ಎಂದು ಪರೋಕ್ಷವಾಗಿ ತಿಳಿಸಿದ್ದಾರೆ. ಈ ಮೂಲಕ ಅಂತಹ ಯಾವುದೇ ರಾಜಾತಿಥ್ಯದ ಬೇಡಿಕೆಯನ್ನು ತಾವು ಇಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ತಂಡಕ್ಕೆ ಕಿವಿಮಾತು ಮತ್ತು ಎಚ್ಚರಿಕೆ. ಮಾರ್ಚ್ 17ರಂದು ಲಂಡನ್ನಿಂದ ಭಾರತಕ್ಕೆ ಮರಳಿದ ಕೊಹ್ಲಿ ಕೂಡಲೇ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡು ಅಭ್ಯಾಸ ಆರಂಭಿಸಿದ್ದಾರೆ. ಇತ್ತೀಚಿನ ತಂಡದ ಸಭೆಯಲ್ಲಿ ಅವರು ಆಟಗಾರರಿಗೆ ಒಂದು ಕಟ್ಟುನಿಟ್ಟಿನ ಸಂದೇಶ ನೀಡಿದ್ದಾರೆ. ಕಳೆದ ಸೀಸನ್ನಲ್ಲಿ ನಾವು ಚಾಂಪಿಯನ್ ಆಗಿರಬಹುದು, ಆದರೆ ಈ ಬಾರಿ ನಾವು ಹೊಸದಾಗಿ ಆರಂಭಿಸಬೇಕು. ಹಿಂದಿನ ದಾಖಲೆಗಳು ಈಗ ಮುಖ್ಯವಾಗುವುದಿಲ್ಲ. ಪ್ರತಿಯೊಂದು ಎಸೆತ ಮತ್ತು ಪ್ರತಿಯೊಂದು ನಿಮಿಷವೂ ನಮಗೆ ಯುದ್ಧದಂತೆ ಇರಲಿದೆ ಎಂದು ಸಹ ಆಟಗಾರರಲ್ಲಿ ಹೊಸ ಹುರುಪು ತುಂಬಿದ್ದಾರೆ. ಈ ಬಾರಿಯೂ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಹಂಬಲ ಅವರ ಮಾತಿನಲ್ಲಿ ಎದ್ದು ಕಾಣುತ್ತಿತ್ತು. ದಾಖಲೆಗಳ ಹೊಸ್ತಿಲಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಈ ಸೀಸನ್ನಲ್ಲಿ ಬ್ಯಾಟ್ ಬೀಸಿದರೆ ಹಲವು ಐತಿಹಾಸಿಕ ದಾಖಲೆಗಳು ನಿರ್ಮಾಣವಾಗಲಿವೆ. 9,000 ರನ್ ಮೈಲಿಗಲ್ಲು. ಐಪಿಎಲ್ ಇತಿಹಾಸದಲ್ಲಿ 267 ಪಂದ್ಯಗಳಿಂದ 8,661 ರನ್ ಗಳಿಸಿರುವ ಕೊಹ್ಲಿ 9,000 ರನ್ಗಳ ಗಡಿ ದಾಟಲು ಇನ್ನು ಕೇವಲ 339 ರನ್ಗಳ ಅಗತ್ಯವಿದೆ. ಈ ಸಾಧನೆ ಮಾಡಿದ ಮೊದಲ ಆಟಗಾರ ಎಂಬ ಕೀರ್ತಿಗೆ ಅವರು ಪಾತ್ರರಾಗಲಿದ್ದಾರೆ. ಒಂದೇ ತಂಡಕ್ಕೆ 10,000 ರನ್. ಆರ್ಸಿಬಿ ಪರವಾಗಿ ಎಲ್ಲಾ ಟಿ20 ಪಂದ್ಯಗಳನ್ನು ಐಪಿಎಲ್ ಸಂಕಲನ CLT20 ಸೇರಿಸಿ 10,000 ರನ್ ಪೂರೈಸುವ ಗುರಿ ಅವರ ಮುಂದಿದೆ. ಇದಕ್ಕೆ ಅವರು ಈ ಸೀಸನ್ನಲ್ಲಿ 915 ರನ್ ಗಳಿಸಬೇಕಿದೆ. ಚಿನ್ನಸ್ವಾಮಿ ಕೋಟೆಯಲ್ಲಿ 4,000 ರನ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 4,000 ಟಿ20 ರನ್ ಪೂರೈಸಲು ಅವರಿಗೆ ಇನ್ನು ಕೇವಲ 382 ರನ್ಗಳ ಅವಶ್ಯಕತೆಯಿದೆ. 300 ಸಿಕ್ಸರ್ಗಳು. ಐಪಿಎಲ್ನಲ್ಲಿ 300 ಸಿಕ್ಸರ್ಗಳ ಮೈಲಿಗಲ್ಲು ತಲುಪಲು ಅವರಿಗೆ ಕೇವಲ 9 ಸಿಕ್ಸರ್ಗಳ ಪ್ರಸ್ತುತ 291 ಅಗತ್ಯವಿದೆ. ಆರ್ಸಿಬಿ ಪಂದ್ಯಗಳ ವೇಳಾಪಟ್ಟಿ. ಮೊದಲ ಹಂತ. ಐಪಿಎಲ್ 2026ರ ಉದ್ಘಾಟನಾ ಪಂದ್ಯವು ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು, ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೆಣಸಾಡಲಿದೆ. ಮೊದಲ ಹಂತದ ಪ್ರಮುಖ ಪಂದ್ಯಗಳು ಹೀಗಿವೆ. ದಿನಾಂಕ, ಪಂದ್ಯ, ಸ್ಥಳ, ಸಮಯ. ಮಾರ್ಚ್ 28 ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್, ಬೆಂಗಳೂರು, ರಾತ್ರಿ ಬೆಳಗ್ಗೆ 7:30. ಏಪ್ರಿಲ್ 5 ಆರ್ಸಿಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್, ಬೆಂಗಳೂರು, ರಾತ್ರಿ ಬೆಳಗ್ಗೆ 7:30. ಏಪ್ರಿಲ್ 10 ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಆರ್ಸಿಬಿ, ಗುವಾಹಟಿ, ರಾತ್ರಿ ಬೆಳಗ್ಗೆ 7:30. ಏಪ್ರಿಲ್ 12 ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ಸಿಬಿ, ಮುಂಬೈ, ರಾತ್ರಿ ಬೆಳಗ್ಗೆ 7:30. ಅಶ್ವಿನ್ ಬೆಂಬಲ ಮತ್ತು ಭವಿಷ್ಯದ ಸವಾಲು. ಮತ್ತೊಂದೆಡೆ ಕೊಹ್ಲಿ ಅವರ ಫಿಟ್ನೆಸ್ ಮತ್ತು 2027ರ ಏಕದಿನ ವಿಶ್ವಕಪ್ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅಶ್ವಿನ್, ವಿರಾಟ್ ಕೊಹ್ಲಿ ಅವರಿಗೆ ಇದು ಅಗ್ನಿ ಪರೀಕ್ಷೆ ಇರಬಹುದು, ಆದರೆ ಅವರಲ್ಲಿ ಇನ್ನೂ ಸಾಕಷ್ಟು ಕ್ರಿಕೆಟ್ ಬಾಕಿಯಿದೆ. ಅವರು ಈ ಸೀಸನ್ ಅನ್ನು ಸಂಪೂರ್ಣವಾಗಿ ಆನಂದಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ 37ನೇ ವಯಸ್ಸಿನಲ್ಲೂ ಯುವ ಆಟಗಾರರಿಗೆ ಸವಾಲು ಹಾಕುವ ಫಿಟ್ನೆಸ್ ಹೊಂದಿರುವ ಕೊಹ್ಲಿ ಮಾರ್ಚ್ 28ರಂದು ಮೈದಾನಕ್ಕಿಳಿಯಲು ಸನ್ನದ್ಧರಾಗಿದ್ದಾರೆ. ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ತಂಡದಲ್ಲಿ ಕೊಹ್ಲಿ ಅವರ ಬ್ಯಾಟಿಂಗ್ ಅಬ್ಬರ ಹೇಗಿರಲಿದೆ ಎಂದು ನೋಡಲು ಇಡೀ ವಿಶ್ವವೇ ಕಾಯುತ್ತಿದೆ.